ನಮಸ್ಕಾರ ಫ್ರೆಂಡ್ಸ್, ಚಂದನ ಕ್ರಿಯೇಷನ್ ಅರ್ಪಿಸುವ ಶಿಕ್ಷಣಧಾರೆ ಶೈಕ್ಷಣಿಕ ಸಾಕ್ಷ್ಯಚಿತ್ರ. ಇದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ, ಅಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಮತ್ತು ಎಷ್ಟು ಸೌಲಭ್ಯ ಸಿಗುತ್ತೆ ಮತ್ತು ಎಷ್ಟು ಉತ್ತಮವಾದ ಶಿಕ್ಷಣ ಸಿಗುತ್ತೆ, ಇದ್ರ ಬಗ್ಗೆ ಒಂದು ಅರಿವು ಮೂಡಿಸುವ ಒಂದು ಸಾಕ್ಷ್ಯಚಿತ್ರವನ್ನು ಚಂದನ ಕ್ರಿಯೇಷನ್ಸ್ ಅಡಿಯಲ್ಲಿ ನಾರಾಯಣ ಸ್ವಾಮಿ ಮತ್ತು ಪಾರ್ವತಮ್ಮ ನಾರಾಯಣ ಸ್ವಾಮಿ ಅವರು ತಯಾರು ಮಾಡಿದ್ದಾರೆ. ಈ ಸಾಕ್ಷ್ಯಚಿತ್ರ ಬಗ್ಗೆ ನಮಗೆ ನಾರಾಯಣ ಸ್ವಾಮಿ ಅವರು ಮಾಹಿತಿ ಕೊಡ್ತಾರೆ. ಹೇಳಿ ಸರ್, ಇದು ಶಿಕ್ಷಣಧಾರೆ ಶೈಕ್ಷಣಿಕ ಸಾಕ್ಷ್ಯಚಿತ್ರ ಒಂದು ತಯಾರು ಮಾಡಿದ್ರೆ ಏನು ಉದ್ದೇಶ ಇದು ಮಾಡಲಿಕ್ಕೆ ಅಂತ? ಇದು ಉದ್ದೇಶ ಮಾಡಲಿಕ್ಕೆ ನಾನು ಕಡು ಬಡತನದಲ್ಲಿ ಓದಿ ನಾನು ಈ ಮಟ್ಟಕ್ಕೆ ನಾನು ಒಂದು ಸಹಾಯಕ ನಿರ್ದೇಶಕರಾಗಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಇದ್ದು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಇದರಲ್ಲಿ ಬೇರೆ ಈಗಿನ ಒಂದು ಖಾಸಗಿ ಶಾಲೆಯಲ್ಲಿ ದುಡ್ಡು ಕಟ್ಟೋಕ್ಕಾಗಲ್ಲ. ಎಷ್ಟೋ ಜನ ಬಡ ಮಕ್ಕಳು ವಿದ್ಯಾಭ್ಯಾಸ ಹಾಳಾಗೋಲ್ಲ, ತುಂಬ ದುಬಾರಿ ಇದೆ, ದುಬಾರಿ ಖರ್ಚುಗಳು ಲಕ್ಷಾಂತರ ರೂಪಾಯಿ ತಗೊಳ್ತಾರೆ. ಈ ವಿಚಾರದಲ್ಲಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಏನೇನು ಸೌಲಭ್ಯಗಳು ಸಿಗ್ತದೆ ಆ ಸೌಲಭ್ಯಗಳು ಇವಾಗ ಹಾಲಾಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಮೊಟ್ಟೆ, ಯೂನಿಫಾರ್ಮು, ಸಮವಸ್ತ್ರ, ಬಿಸಿ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇವಾಗ ಕೊಡ್ತಾ ಇದ್ದಾರೆ. ಅದನ್ನು ಎಲ್ಲ ಜನರು ಉಪಯೋಗಿಸ್ಕೊಂಡಿರತಕ್ಕಂಥದ್ದು ನನ್ನ ಆಸೆ. ಆ ಒಂದು ಬಡತನದ ಕಡು ಬಡತನದ ರೇಖೆಯಲ್ಲಿ ಒಂದು ಹುಡುಗಿ ಒಂದು ಸಣ್ಣ ಹುಡುಗಿ ಓದಿ ಇವತ್ತು ಅದನ್ನು ಜಿಲ್ಲಾಧಿಕಾರಿವರೆಗೂ ಆ ಹುಡುಗಿ ಉನ್ನತ ಒಂದು ಹುದ್ದೆಗೆ ಹೋಗ್ತಾಳೆ. ಸರ್ಕಾರಿ ಶಾಲೆಯಲ್ಲಿ ಓದಿ ಶಾಲೆಯಲ್ಲಿ ಓದಿ ಉನ್ನತ ಹುದ್ದೆಗೆ ಹೋಗ್ತಾಳೆ. ಅದನ್ನು ನಾವು ಇವತ್ತು ಆ ಸಾಕ್ಷ್ಯಚಿತ್ರವನ್ನು ಎಲ್ಲ ಸಂದೇಶ ಹೋಗಲಿ, ಎಲ್ಲ ರಾಜ್ಯಾದ್ಯಂತ ಸಂದೇಶ ಹೋಗಲಿ ಅಂತ ಹೇಳ್ಬಿಟ್ಟು ನನ್ನ ಮನೆ ಜಾಗೃತಿ ಮಾಡಿಸೋ ಒಂದು ಇದನ್ನು ನಮಗೆ ಇದು ಮಾಡಿದ್ವಿ. ಅಂದರೆ ಚಂದನ ಕ್ರಿಯೇಷನ್ಸ್ನ ತೆಗೆದಿದ್ವಿ. ಚಂದನ ಕ್ರಿಯೇಷನ್ಸಿಂದ ಸಾಕ್ಷ್ಯಚಿತ್ರ ತಯಾರು ಮಾಡಿದ್ವಿ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ನಾನು ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು ಸಹಾಯಕ ನಿರ್ದೇಶಕರು ಶಿಕ್ಷಣ ಇಲಾಖೆ ಸೇವೆ ಸಲ್ಲಿಸ್ತೀನಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ನೀತು. ಚಂದನ ಕ್ರಿಯೇಷನ್ಸ್ ವತಿಯಿಂದ ನಿರ್ಮಿಸಲ್ಪಟ್ಟ ಶಿಕ್ಷಣಧಾರೆ ಎಂಬ ಶೈಕ್ಷಣಿಕ ಸಾಕ್ಷ್ಯಚಿತ್ರ ಬಿಡುಗಡೆ ಸಮಾರಂಭ. ಪ್ರಣತಿ ಎಂಬ ಹೆಣ್ಣು ಮಗಳು ಕಡುಬಡತನದಲ್ಲಿ ಹುಟ್ಟಿ ತನ್ನ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಂಡು ಜಿಲ್ಲಾಧಿಕಾರಿಯಾದ ಕತೆ. ನಾಡಿನ ಸಮಸ್ತ ಜನತೆ ಈ ಚಿತ್ರವನ್ನು ತಮ್ಮ ಮಕ್ಕಳೊಂದಿಗೆ ವೀಕ್ಷಿಸಿ ಸರ್ಕಾರಿ ಶಾಲೆಗಳಿಗೆ ಮೊದಲ ಆದ್ಯತೆ ನೀಡಿ ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಉಚಿತ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದಗಳು.